ಯೋಚಿಸದಿರು ದೇವಿಯೇ ನೀನದಕ್ಕಾಗಿ. ಅಹೋ ಭಾಗ್ಯವೆಮಗೆ ಮಹಾವೀರ ಭವ್ಯರು ಆಗಮಿಸರಲೆಮ್ಮ ನಗರಕ್ಕೆ. ಕರೆಸಿ ನಾನೀಗಲೇ ನಗರದೆಲ್ಲ ಶ್ರೇಷ್ಠ ಶಾಸ್ತ್ರಜ್ಞ ವಿದ್ವಾಂಸರನು ಅರಿಯಲೆತ್ನಿಸುವನಾ ಮುನಿ ಮಹಾತ್ಮರ ಅಭಿಗ್ರಹದ ವಿವರವನು. ಕೂಡಲೇ ಕರೆಸಿ ಮಹಾಮಾತ್ಯ ಸುಗುಪ್ತ ಮತ್ತ ಆಸ್ಥಾನ ವಿದ್ವಾನರು ಶಾಸ್ತ್ರ ಕೋವಿದರನು ಇಂತೆಂದ ದೊರೆಯು ಕೂಡಿರಲವನ ಹುಬ್ಬುಗಳು ಚಿಂತೆಯೊಳು. ಓ ಪ್ರಾಜ್ಞರೇ, ಅರಿತಿರಬಹುದು ನೀವು ಆಗಮಿಸಿಹರೆಂದು ಮಹಾವೀರ ತೀರ್ಥಂಕರರೆಮ್ಮ ರಾಜ್ಯಕ್ಕೆ. ನಮ್ಮ ಪುಣ್ಯೋದಯದ ಕಾರಣಕ್ಕೆ ಬರುತಿಹರಂತೆ ಅವರು ಆಗಾಗ ನಗರಕ್ಕೆ ಕೆಲವು ಮಾಸಗಳಿಂದಲೂ ಪಾರಣೆಗೆಂದು ಕೈಗೊಂಡು ಯಾವುದೋ ಒಂದು ನಿಯಮವನು ಆದರದು ಈಡೇರದಿರಲು ಹಿಂತಿರುಗುತಿಹವರು ನಿರಾಹಾರಿಗಳಾಗಿ ಪ್ರತಿನಿತ್ಯವು. ಅಂತಿರಲು ಪ್ರಯೋಜನವೇನು ನಮಗೀ ಸಿರಿ ಸಮೃದ್ಧಿಯಿಂದಲೇ ತೃಪ್ತಿಪಡಿಸುವ ಆಗದಿರಲು ಭವ್ಯರನು ಆಹಾರವ ನೀಡಿ ಇರುವಂತಾಗಿದೆ. ಅದರಿಂದ ದೀಪದ ಕೆಳಗೆ ಕತ್ತಲು ದಿಟದಿ. ಅಂತೆ ಅರುಹಿದರೆ ನೀವುಗಳು ತಿಳಿದು ಶಾಸ್ತ್ರಗಳಲ್ಲಿಯ ವಿಗ್ರಹಗಳನ್ನು ವ್ಯವಸ್ಥೆ ಮಾಡುವೆ ನಾನು ಅದೆಲ್ಲವನು. ಇಂತೆಂದು ನೋಡಿದ ನಾ ದೊರೆಯು ನಿರೀಕ್ಷಾ ನೇತ್ರದಲ್ಲಿ ಅವರನು. ದೊರೆಯೇ ಅರಿವಾಯ್ತೆಮಗೆ ಆ ನಿಮ್ಮ ಮನೋಭಿಲಾಷೆಯು. ಅದರಿಹವು ಹಲ ಬಗೆಯ ವಿಗ್ರಹಗಳು ಇಹವಾ ಶಾಸ್ತ್ರಗಳಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಭಾವ ವಿಷಯ ವಿಗ್ರಹ ಪಿಂಡೌಷಣ ಅಂತೆ. ದೊರೆ ರಾಣಿಯನ್ನ ಹರ್ಷಮಿಶ್ರಿತವಾದ ಧ್ವನಿಯಲ್ಲಿ ಸಮಾಧಾನ ಮಾಡ್ತಾರಂತೆ. ದೇವಿ, ಯೋಚಿಸಬೇಡಿ ನೀವು. ಅದು ಅಹೋಭಾಗ್ಯ. ಮಹಾವೀರ ಭವ್ಯರು ನಮ್ಮ ನಗರಕ್ಕೆ ಆಹಾರದಾನಕ್ಕೆ ಬರ್ತಾ ಇರ್ತಕ್ಕಂಥದ್ದೇ ಅಹೋಭಾಗ್ಯ. ನಾನು ಈಗಲೇ ನನ್ನ 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 ಓಲಗದ ಶ್ರೇಷ್ಠ ಶಾಸ್ತ್ರಜ್ಞರು ವಿದ್ವಾಂಸರುಗಳು ಅವನ್ನೆಲ್ಲ ನಾನು ಕರೆಸಿ ಆ ಮುನಿ ಮಹಾರಾಜರ ಅಭಿಗ್ರಹವೇನು ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂಥೇಳಿ ಮಹಾಮಾತ್ಯ ಸುಗುಪ್ತನನ್ನು ಕರೆಸ್ತೇನೆ. ಅವ್ರನ್ನ ಹೇಳಿ ಆದೇಶ ಕೊಡ್ತೇನೆ, ಆಸ್ಥಾನ ವಿದ್ವಾಂಸರು ಶಾಸ್ತ್ರ ಕೋವಿದರೆಲ್ಲರನ್ನೂ ನೀವು ಕರೆಸಬೇಕು ಅಂತ ಹೇಳ್ತಾನೆ. ಅವನ ಹುಬ್ಬು ಚಿಂತೆಯಲ್ಲಿ ಕೊಳ್ಕೊಳ್ತಾನೆ. ಪ್ರಾಜ್ಞರೇ, ಅವ್ರನ್ನೆಲ್ಲ ಕರೆಸಿ ಹೇಳ್ತೇನೆ, ನೀವೆಲ್ಲ ತಿಳ್ಕೊಂಡಿರ್ಬೋದು, ಮಹಾವೀರ ತೀರ್ಥಂಕರಾಗುವ ಆತ್ಮ ಮಹಾವೀರ ಮುನಿ ಪುಣ್ಯೋದಯದಿಂದ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಆಗಾಗ್ಗೆ ಅವರು ನಗರಕ್ಕೆ ಪಾರಣೆಗೆ ಅಂತ ಬರ್ತಾರೆ. ಯಾವುದೋ ನಿಯಮವನ್ನು ಹಾಕೊಂಡ್ಬಿಟ್ಟಿದ್ದಾರೆ. ನಿರಾಹಾರಿಗಳಾಗಿ ಪ್ರತಿನಿತ್ಯ ಮರಳಿ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಸಮೃದ್ಧಿಯಿಂದ ಇರ್ತಕ್ಕಂಥ ರಾಜ್ಯದಲ್ಲಿ ಓರ್ವ ಮುನಿಗಳಿಗೆ ಆಹಾರ ದಾನ ಮಾಡಲಿಲ್ಲ ಅಂದರೆ ಏನು? ದೀಪದ ಕೆಳಗೆ ಕತ್ತಲಿದೆ, ಹಾಗೆ ಆ ಭವ್ಯರಿಗೆ ಆಹಾರವನ್ನು ನೀಡದೇ ಇರತಕ್ಕಂಥ ಪಾಪ ನಮ್ಮಲ್ಲಿ ಕಾಡ್ತಾ ಇದೆಯಲ್ಲ. ನೀವು ಶಾಸ್ತ್ರಗಳನ್ನೆಲ್ಲ ಓದಿರ್ತಕ್ಕಂಥವ್ರು, ಅವರ ಮುನಿಯ ಅಭಿಗ್ರಹ ಏನು ಅಂತ ತಿಳಿದರೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ. ಆಗಾಯಿತು ದೊರೆಗಳೇ, ನಿಮ್ಮ ಮನೋಭಿಲಾಷೆ ನನಗೆ ಅರ್ಥವಾಯಿತು. ಆ ಅಭಿಗ್ರಹಗಳಲ್ಲಿ ದ್ರವ್ಯ ಕ್ಷೇತ್ರ ಕಾಲ ಭಾವ ವಿಷಯಾಭಿಗ್ರಹ ಪಿಂಡೌಷಣ ಅಂತ ಹಲವಾರಿದ್ದಾವೆ. ನಾವು ಪ್ರಯತ್ನ ಮಾಡ್ತೀವಿ ಅಂಥೇಳಿ ಆ ಪಂಡಿತರು ಶಾಸ್ತ್ರಿಗಳೆಲ್ಲರೂ ಕೂಡ ಅರಿಕೆಯನ್ನು ಮಾಡಿಕೊಳ್ತಾರಂತೆ ಮಹಾರಾಜನಿಗೆ. ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಶ್ರೀ ಕೇವಲ ಜ್ಞಾನ ಕಲ್ಯಾಣ ಸಂಪುಟ ಆದರೂ ಇನ್ನೇನು ಮುಕ್ತಾಯ ಆಗುವ ಹಂತದಲ್ಲಿ ನಾವಿದ್ದೇವೆ. ಬಹಳ ಮನೋಜ್ಞತೆಯಿಂದ ಇಲ್ಲಿ ರಚನೆ ಆಗಿರುವುದನ್ನು ನಾವಿಲ್ಲಿ ಕಾಣಬಹುದು.